ತೇಜಸ್ವಿ ಸೂರ್ಯ ಏನು ಅವ್ನಿಗೆ ಸ್ವಲ್ಪ ಅವ್ನಿಗಿನ್ನ ಈಗ ನಾನು ಎಳ್ಸಂದ್ರೆ ನೀನ್ ತಿರ್ಗಾ ಏನೋ ನೀನೇ ನನಗೆ ಹೇಳ್ಕೊಡ್ತಾ ಇದ್ದೀಯ ಎಳ್ಸೇಳು ಅಂತ ಅವ್ನು ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟಿದೆ. ಅಲ್ಲೋಗಿ ಅಮೆರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ ಪಾಪ ಅವ್ರ ಪರ್ಮಿಷನ್ ಇಲ್ಲದೆ ಪಾಪ ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕ್ತೀವಿ. ಮದುವೆಕ್ಕಿಂತ ಮುಂಚಿತವಾಗಿ ಲೆಟರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡು ಅಂತ ನಾನು ಮಾಡ್ತೀನಿ. ನಾನು ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ BJP ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡ್ಲಿ, ಯಾರು ಬೇಡ ಅಂತಾರೆ. ಆಟೋಲ್ಲಿ ಓಡಾಡ್ಲಿ. ಇವೆಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ತೇಜಸ್ವಿ ಸೂರ್ಯ ಅವ್ರು ಹೇಳ್ತಿದ್ದಾರೆ ಕಾರ್ ಇರೋರು ಬರೀ 100% ಅಷ್ಟೇ, ಉಳಿದವರೆಲ್ಲ ನೀನ್ ಬಿಡಪ್ಪ ಫಸ್ಟ್, ಬೇರೆಯವ್ರು ಬೇಡ. ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ಮುಂಚಿತವಾಗಿ? ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಅಪ್ಲಿಕೇಶನ್ ಅಲ್ಲ ಏನ್ ಸ್ಟೇಟಸ್ಸಾ? ಓಡಾಡೋ, ಟ್ರೈನಲ್ಲೇ ಓಡಾಡೋ, ಮೆಟ್ರೋ ಓಡಾಡೋ. ಯಾರು ಬೇಡ ಅಂತ ಹೇಳಿದವ್ರು ನಿನಗೆ? ಅಶೋಕ್ಗೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ನೇತೃತ್ವದಲ್ಲೇ ನಿನ್ನ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡ್ತೀನಿ. ಯು ಪ್ಲೀಸ್ ಗಿವ್ ಎ ಸಜೆಷನ್.